ಲವ್ ಜಿಹಾದ್ ಆರೋಪ ಹೊತ್ತ ಮುಕಳೆಪ್ಪ ಕೇಸ್ಗೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಇದೀಗ ಕ್ವಾಜಾ ಕುಟುಂಬಸ್ಥರು ಠಾಣೆಯ ಮೆಟ್ಟಿಲೇರಿದು ಹೊಸ ದೂರನ್ನ ದಾಖಲಿಸಿದ್ದಾರೆ. ಸ್ವಇಚ್ಛೆಯಿಂದ ಮದುವೆ ಆಗೇನಿ, ನಾವಿಬ್ರು ಪ್ರೀತಿಸಿ ಮದುವೆ ಆಗೇವಿ. ರಸ್ತೆದಾಗ ಹೋಗುವಾಗ ಕಾಡಿಸೋ ಕಿಮಗನ ಕುಂಬಳಕಾಯಿ ಮಾರ್ಯಾವ ಅಂತಿ ನನಗೆ. ದೋಸ್ತ ಎಲ್ಲಾ ಖಾಲಿ ಆತಲೇ, ಪೂರ್ತಿ ಖಾಲಿ ಆತಲೇ ದೋಸ್ತ. ಮುಕಲೆಪ್ಪ ಮ್ಯಾರೇಜ್ಗೆ ದಿನಕ್ಕೊಂದು ಟ್ವಿಸ್ಟ್. ಠಾಣೆ ಮೆಟ್ಟಿಲೇರಿದ ಯೂಟ್ಯೂಬರ್ ಕುಟುಂಬ. ಮುಕಲೆಪ್ಪ ಕಾಮಿಡಿ ವಿಡಿಯೋ ಮೂಲಕವೇ ಫೇಮಸ್ ಆಗಿರೋ ಯುವಕ. ಉತ್ತರ ಕರ್ನಾಟಕ ಭಾಷೆ ಮೂಲಕ ಚಿರಪರಿಚಿತನಾಗಿದ್ದಾನೆ. ಆದ್ರೀಗ ಹಿಂದೂ ಯುವತಿ ಗಾಯತ್ರಿಯನ್ನ ಮದುವೆಯಾಗಿ ವಿವಾದದ ಗೂಡಾಗಿದ್ದಾನೆ. ಇದೇ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ತಿದೆ. ಲವ್ ಜಿಹಾದ್ ಮಾಡಿದ್ದಾನೆ ಅಂತ ಹಿಂದೂ ಪರ ಸಂಘಟನೆಗಳು ಆರೋಪಿಸುತ್ತಿವೆ. ಈ ಮಧ್ಯೆ ಖ್ವಾಜಾ ಅಲಿಯಾಸ್ ಮುಕಲೆಪ್ಪ ಪೋಷಕರು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಓ ಮೈ ಬ್ರೋ ಲವ್ ಅಲ್ಲಿ ಗೆದ್ದೋರು ಒಬ್ರೋ ಇಬ್ರೋ. ಹಿಂದೂ ಯುವತಿ ಮದುವೆಯಾಗಿದ್ದಕ್ಕೆ ಖ್ವಾಜಾ ಕುಟುಂಬಕ್ಕೆ ಬೆದರಿಕೆ ಹಾಕ್ತಿದ್ದಾರಂತೆ. ಜಾಲತಾಣದಲ್ಲಿ ಪದೇ ಪದೇ ವಾರ್ನಿಂಗ್ ಕೊಡ್ತಿದ್ದಾರಂತೆ. ಹೀಗಾಗಿ ನಮಗೆ ಸೂಕ್ತ ರಕ್ಷಣೆ ನೀಡುವಂತೆ ಮುಕಲೆಪ್ಪ ತಾಯಿ ದೂರು ನೀಡಿದ್ದಾರೆ. ಮಗನ ಯೂಟ್ಯೂಬ್ ಬಂದ್ ಮಾಡ್ತೇವೆ ಅಂತ ಹೆದರಿಸ್ತಾಗಿದ್ದು, ನಮಗೆ ರಕ್ಷಣೆ ಬೇಕು ಅಂತ ಸಂಬ್ರೀನ್ ಮನವಿ ಮಾಡಿದ್ದಾರೆ. ಮನೆ ಕಡೆ ಬಂದ್ ಹೊಡೆದು ಬಡಿದು ಮಾಡ್ತೀನಿ ಅಂತೇಳಿ ಹೆದರ್ಸಾಕತ್ತಾರಿ. ಯಾರು ಬರ್ತಾರಂದ್ರೆ ಹೆಂಗೆ ಗೊತ್ತ್ರಿ ನಮಗೆ? ಈಗ ರಾತ್ರಿ ಹೊತ್ರಿ ಯಾರು ಇರಂಗಿಲ್ರಿ ಗಣಸೂರು. ಈಗ ಬಂದು ಏನಾರು ಬೆದರಿಸಿ ಏನಾರು ಮಾಡಿಗಿಡಿದ್ರೆ ಏನು ಮಾಡ್ಬೇಕು? ಅದಕ್ಕೆ ನಾವು ರೀ ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ದೀವಿ ರೀ. ಮೊಬೈಲ್ನಾಗ ಹೇಳಿ ಭಯಾಕತ್ತಾರಿ, ಹೊಲಸೊಲದ ಅವ್ ಬರಲಿ ಅವ್ನು ನೋಡ್ತೀನಿ ಮಾಡ್ತೀನಿ ಅಂತಾರ್ರಿ ಅವ್ರು. ನೀನು ಯೂಟ್ಯೂಬ್ ಬಂದ್ ಮಾಡ್ತೀನಿ, ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತಾರ್ರಿ ಅವ್ರು. ಗಾಯತ್ರಿಯನ್ನ ಸ್ವಂತ ಮಗಳಂತೆ ನೋಡಿಕೊಳ್ತಿದ್ದೇವೆ. ಅವಳ ಯೂಟ್ಯೂಬ್ನಿಂದ ಬಂದ ಹಣವನ್ನ ತಂದೆ ತಾಯಿಗೆ ಕೊಡ್ತಾ ಬಂದಿದ್ದಾಳೆ. ಅದರ ಬ್ಯಾಂಕ್ ಡೀಟೇಲ್ಸ್ ಎಲ್ಲವೂ ಇದೆ. ಗಾಯತ್ರಿ ಕೊರಳಲ್ಲಿ ತಾಳಿ ಸೇರಿದಂತೆ ಅವರ ಧರ್ಮದ ಎಲ್ಲಾ ಸಂಪ್ರದಾಯ ಪಾಲನೆ ಮಾಡುತ್ತಿದ್ದಾಳೆ. ನಾವು ಚೆನ್ನಾಗಿದ್ರು ಬದುಕೋದಕ್ಕೆ ಬಿಡ್ತಿಲ್ಲ ಅಂತಿದ್ದಾರೆ ಖ್ವಾಜಾ ತಂದೆ. ಅವರು ಧಮಕಿ ಕೊಡಾಕ್ತಾರ್ರಿ. ನಮ್ಮ ಮಕ್ಕಳ ಮ್ಯಾಗ ಇಲ್ಲದ ಅಪವಾದ ಹೊರಸಾಕ್ತಾರ್ರಿ. ಅವ್ರ ಪೂಜಾ ಅವ್ರು ಮಾಡ್ತಿದ್ರಿ, ನಮ್ಮ ಧರ್ಮ ನಾವು ಪಾಲಿಸ್ತಿದ್ವಿ. ನಾವು ಏನು ಅದಕ್ಕೆ ಅಡ್ಡಿ ಮಾಡಿಲ್ರಿ. ಸೊಸೆ ಅನ್ಯೋನ್ಯಾಗ ಇದ್ರಿ ರೀ. ಅವ್ರ ತಂದೆ ತಾಯಿನೂ ಬರೋದು ಮಾತಾಡೋದು ಎಲ್ಲ ಮಾಡ್ತಿದ್ರಿ. ನಮ್ಮ ಸೊಸೆನೂ ಏನು ಯೂಟ್ಯೂಬ್ ರೊಕ್ಕ ಬರ್ತಿದ್ದಲ್ರಿ, ಎಲ್ಲನೂ ಆಕಿ ಅಲ್ಲಿನೇ ಕಳಿಸಂತ ಹೇಳಿ ಆಗತ್ತೀವ್ರಿ ನಾವು. ನನ್ನ ಮಕ್ಕಳ ಮೇಲೆ ಜೀವ ಬೆದರಿಕೆ ಐತಿ. ಇದರಲ್ಲಿ 3 ಜನರು ಅದಾರ. 3 ಜನರು ಯೂಟ್ಯೂಬನ್ನು ಬಂದ್ ಮಾಡ್ತೀನಿ, ಮತ್ತು ಅದರ ಜೊತೆಗೆ ನಾನು ನಿಮ್ಮ ಯೂಟ್ಯೂಬ್ ಅಷ್ಟೇ ಅಲ್ಲ ಮುಕಲೆಪ್ಪನ ಜೀವನನ ಹಾಳು ಮಾಡ್ತೀನಿ ಅನ್ನೋಂಥ ಪ್ರಶ್ನೆ ಬಂದೈತಿ ಅನ್ನೋದನ್ನು ನಮಗೆ ಇವರು ಗಮನಕ್ಕೆ ತಂದಿದ್ದಾರೆ. ಅದಕ್ಕಾಗಿ ನಾವು ಈಗ ಗ್ರಾಮೀಣ ಸ್ಟೇಷನ್ಗೆ ಬಂದು ನಾವು ಕಂಪ್ಲೇಂಟನ್ನು ಮಾಡಿದ್ದೀವಿ. ಒಟ್ಟಾರೆ ಮುಕಲೆಪ್ಪ ಮದುವೆ ವಿಚಾರ ದಿನಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ತಿದ್ದು, ಮುಂದೆ ಮತ್ಯಾವ ಸ್ವರೂಪ ಪಡೆದುಕೊಳ್ಳುತ್ತೋ ಕಾದು ನೋಡಬೇಕಿದೆ. ಮಂಜುನಾಥ್ ಯಡಳ್ಳಿ, ನ್ಯೂಸ್ 18 ಧಾರವಾಡ.